ಈ ಬಾರಿಯ ಐಪಿಎಲ್ ಪಂದ್ಯದ ಉದ್ಘಾಟನಾ ಪಂದ್ಯಾವಳಿ ಬೆಂಗಳೂರಿನಲ್ಲಿ ನಡೆಯಲಿದೆ ಅಂತ ಹೇಳಿ ಕ್ರಿಕೆಟ್ ಪ್ರೇಮಿಗಳಿಗೆ ಅದರಲ್ಲೂ ಆರ್ಸಿಬಿ ತಂಡದ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವೆಂಕಟೇಶ್ ಪ್ರಸಾದ್. ಕಳೆದ ಬಾರಿ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದ ದುರಂತ ಕಹಿ ನೆನಪು. ಇದರ ನಡುವೆನೇ ಇದೀಗ ಆರ್ಸಿಬಿ ಫ್ಯಾನ್ಸ್ಗೆ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಉದ್ಘಾಟನಾ ಪಂದ್ಯಕ್ಕೆ ಬಿಸಿಸಿಐ ಜೊತೆ ಮಾತುಕತೆ ನಡೆಸಿದ್ದೇನೆ. ಬಿಸಿಸಿಐ ಕೂಡ ಬೆಂಗಳೂರಿನಲ್ಲಿ ಪಂದ್ಯ ನಡೆಸೋಕೆ ಮಾತುಕತೆಯನ್ನು ನಡೆಸ್ತಾ ಇದೆ. ಶೀಘ್ರದಲ್ಲೇ ಉದ್ಘಾಟನಾ ಪಂದ್ಯದ ದಿನಾಂಕ ನಿಗದಿಯಾಗಲಿದೆ. ಐಪಿಎಲ್ ಅಂತಾರಾಷ್ಟೀಯ ಸೇರಿದಂತೆ ಎಲ್ಲಾ ಪಂದ್ಯವೂ ಕೂಡ ನಡೆಯಲಿದೆ ಅಂತ ಹೇಳಿ ಕೆಎಸ್ಸಿಎ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಹೋಮ್ ಗ್ರೌಂಡ್ ನಲ್ಲೇನೆ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ತರ ಒಂದು ಗ್ರೀನ್ ಸಿಗ್ನಲ್ ತಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಾನೆ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲಾರ್ಗು ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರ್ಗೂ ಅಂದ್ರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಮತ್ತೆ ಮೆಂಬರ್ಸ್ಗೆ, ಕೆಎಸ್ಸಿಎ ಮೆಂಬರ್ಸ್ಗೆ, ಅವ್ರಿಗೆಲ್ಲ ಇದು ಒಂಥರ ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಂಗ ಹೇಳ್ತಾನೆ ಸರ್, ಇದು ಕೆಲಸ ಅಂತೂ ಕಡಿಮೆ ಆಗಿಲ್ಲ, ಇನ್ನು ಡಬಲ್ ಆಗ್ತಾವ, ಇನ್ನು ಹೆಚ್ಚಾಗಿ ಹೋಗ್ತಾ ಇದೆ. ನಾವು ಹಂಗೆ ಅನ್ಕೊಂಡಿದೀವಿ. ಅದು ಅದೇನೆ ಇವಾಗ ನಾವು ಅದನ್ನ ಒಂಥರ ಅದು ಏನು ಓರಲ್ ಆಗಿ ಏನು ಕಮ್ಯುನಿಕೇಟ್ ಮಾಡಿದಾರೋ ಅದನ್ನ ನಾವು ಇನ್ ರೈಟಿಂಗ್ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಇನಾಗ್ರೇಷನ್ ಮ್ಯಾಚ್ ಈ ಬಾರಿ ಬೆಂಗಳೂರಿನಲ್ಲಿ ಆಗುತ್ತಾ ಐಪಿಎಲ್? ಅದೇ ಅದು ಆಗತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಮಗೂ ಅದೇ ಆಗ್ಬೇಕು ಅಂತಾನೆ ಒಂದು ಇಚ್ಛೆ ಇದೆ. ಹೋಮ್ ಗ್ರೌಂಡ್ ನಲ್ಲೇನೆ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ತರ ಒಂದು ಗ್ರೀನ್ ಸಿಗ್ನಲ್ ತಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು. ವಿಜಯ್ ಹಜಾರೆ ಪಂದ್ಯಕ್ಕೆ ಬೆಂಗಳೂರಿಗೆ ಬರಲಿದ್ದಾರೆ ಕೊಹ್ಲಿ. ಚಿನ್ನಸ್ವಾಮಿ ಸೇರಿದಂತೆ 3 ಕ್ರೀಡಾಂಗಣ ಬೆಂಗಳೂರಿನಲ್ಲಿದೆ. ದೆಹಲಿ ತಂಡದಿಂದ ಈ ಬಾರಿ ವಿರಾಟ್ ಕೊಹ್ಲಿ ಆಡಲಿದ್ದಾರೆ. ಯಾವ ಸ್ಟೇಡಿಯಂನಲ್ಲಿ ಪಂದ್ಯ ಅನ್ನೋದು ಅತಿ ಶೀಘ್ರದಲ್ಲೇ ತೀರ್ಮಾನ ಮಾಡಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ್ರು ಇವತ್ತು ಕೆಎಸ್ಸಿಎ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಂಗಣ ಮೈಸೂರಿನಲ್ಲೂ ಕೂಡ ನಿರ್ಮಾಣವಾಗ್ತಾ ಇದೆ. ಈ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಕ್ಲಬ್ನಲ್ಲಿ ಸಾಕಷ್ಟು ಗೊಂದಲಗಳಾಗಿತ್ತು. ಎಲ್ಲಾ ಗೊಂದಲಗಳಿಗೆ ತಮ್ಮ ತಂಡ ಬಗೆಹರಿಸುವ ಪ್ರಯತ್ನವನ್ನ ಮಾಡುತ್ತೆ, ಹಾಗೆ ಉತ್ತಮ ಕ್ರಿಕೆಟ್ಗೆ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಹಳ ಪ್ರಮುಖವಾಗಿ ಆರ್ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ಬಾರಿ ಐಪಿಎಲ್ನ ಪ್ರಾರಂಭಿಕ ಪಂದ್ಯ ಬೆಂಗಳೂರಿನಲ್ಲೇ ನಡೆಸುವ ಬಗ್ಗೆ ಮಾತುಕತೆ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ವಿಜಯ್ ಹಜಾರೆ ಪಂದ್ಯದಲ್ಲಿ ದೆಹಲಿ ತಂಡವನ್ನ ಪ್ರತಿನಿಧಿಸ್ತಾ ಇರುವ ವಿರಾಟ್ ಕೊಹ್ಲಿ ಅವರು ಈ ಪಂದ್ಯದ ಸಲುವಾಗಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹೋಮ್ ಗ್ರೌಂಡ್ ನಲ್ಲೇನೆ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ತರ ಒಂದು ಗ್ರೀನ್ ಸಿಗ್ನಲ್ ತಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಾನೆ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲಾರ್ಗು ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರ್ಗೂ ಅಂದ್ರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಮತ್ತೆ ಮೆಂಬರ್ಸ್ಗೆ, ಕೆಎಸ್ಸಿಎ ಮೆಂಬರ್ಸ್ಗೆ, ಅವ್ರಿಗೆಲ್ಲ ಇದು ಒಂಥರ ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಂಗ ಹೇಳ್ತಾನೆ ಸರ್, ಇದು ಕೆಲಸ ಅಂತೂ ಕಡಿಮೆ. ಈ ಬಾರಿಯ ಐಪಿಎಲ್ ಪಂದ್ಯದ ಉದ್ಘಾಟನಾ ಪಂದ್ಯಾವಳಿ ಬೆಂಗಳೂರಿನಲ್ಲಿ ನಡೆಯಲಿದೆ ಅಂತ ಹೇಳಿ ಕ್ರಿಕೆಟ್ ಪ್ರೇಮಿಗಳಿಗೆ ಅದರಲ್ಲೂ ಆರ್ಸಿಬಿ ತಂಡದ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವೆಂಕಟೇಶ್ ಪ್ರಸಾದ್. ಕಳೆದ ಬಾರಿ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದ ದುರಂತ ಕಹಿ ನೆನಪು. ಇದರ ನಡುವೆನೇ ಇದೀಗ ಆರ್ಸಿಬಿ ಫ್ಯಾನ್ಸ್ಗೆ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಉದ್ಘಾಟನಾ ಪಂದ್ಯಕ್ಕೆ ಬಿಸಿಸಿಐ ಜೊತೆ ಮಾತುಕತೆ ನಡೆಸಿದ್ದೇನೆ. ಬಿಸಿಸಿಐ ಕೂಡ ಬೆಂಗಳೂರಿನಲ್ಲಿ ಪಂದ್ಯ ನಡೆಸೋಕೆ ಮಾತುಕತೆಯನ್ನು ನಡೆಸ್ತಾ ಇದೆ. ಶೀಘ್ರದಲ್ಲೇ ಉದ್ಘಾಟನಾ ಪಂದ್ಯದ ದಿನಾಂಕ ನಿಗದಿಯಾಗಲಿದೆ. ಐಪಿಎಲ್ ಅಂತಾರಾಷ್ಟೀಯ ಸೇರಿದಂತೆ ಎಲ್ಲಾ ಪಂದ್ಯವೂ ಕೂಡ ನಡೆಯಲಿದೆ ಅಂತ ಹೇಳಿ ಕೆಎಸ್ಸಿಎ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಹೋಮ್ ಗ್ರೌಂಡ್ ನಲ್ಲೇನೆ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ತರ ಒಂದು ಗ್ರೀನ್ ಸಿಗ್ನಲ್ ತಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಾನೆ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲಾರ್ಗು ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರ್ಗೂ ಅಂದ್ರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಮತ್ತೆ ಮೆಂಬರ್ಸ್ಗೆ,
KSCA ಮೆಂಬರ್ಸ್ಗೆ ಅವ್ರಿಗೆಲ್ಲ ಇದು ಒಂಥರ ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಂಗೆ ಹೇಳ್ತಾನೆ ಸರ್, ಇದು ಕೆಲಸ ಅಂತೂ ಕಡಿಮೆ ಆಗಿಲ್ಲ, ಇನ್ನು ಡಬಲ್ ಆಗ್ತಾವ, ಇನ್ನು ಹೆಚ್ಚಾಗಿ ಹೋಗ್ತಾ ಇದೆ. ಫಸ್ಟ್ ಮ್ಯಾಚ್ ಫಿಕ್ಸ್ ಆಗುತ್ತೆ ಸರ್ RCB ಓಪನಿಂಗ್ ಮ್ಯಾಚ್ ಅಲ್ಲಿ ನಾವು ಹಂಗೆ ಅನ್ಕೊಂಡಿದೀವಿ. ಅದು ಅದೇನೆ ಇವಾಗ ನಾವು ಅದನ್ನ ಒಂಥರ ಅದು ಏನು ಓರಲ್ ಆಗಿ ಏನು ಕಮ್ಯುನಿಕೇಟ್ ಮಾಡಿದಾರೋ ಅದನ್ನ ನಾವು ಇನ್ ರೈಟಿಂಗ್ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಇನಾಗ್ರೇಷನ್ ಮ್ಯಾಚ್, ಸೊ ಇನಾಗ್ರೇಷನ್ ಮ್ಯಾಚ್ ಈ ಬಾರಿ ಬೆಂಗಳೂರಿನಲ್ಲಿ ಆಗುತ್ತಾ IPL? ಅದೇ ಅದು ಆಗತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಮಗೂ ಅದೇ ಆಗ್ಬೇಕು ಅಂತಾನೆ ಒಂದು ಇಚ್ಛೆ ಇದೆ. ಹೋಮ್ ಗ್ರೌಂಡ್ ನಲ್ಲೇನೆ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ತರ ಒಂದು ಗ್ರೀನ್ ಸಿಗ್ನಲ್ ತಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು. ವಿಜಯ್ ಹಜಾರೆ ಪಂದ್ಯಕ್ಕೆ ಬೆಂಗಳೂರಿಗೆ ಬರಲಿದ್ದಾರೆ ಕೊಹ್ಲಿ, ಚಿನ್ನಸ್ವಾಮಿ ಸೇರಿದಂತೆ 3 ಕ್ರೀಡಾಂಗಣ ಬೆಂಗಳೂರಿನಲ್ಲಿದೆ. ದೆಹಲಿ ತಂಡದಿಂದ ಈ ಬಾರಿ ವಿರಾಟ್ ಕೊಹ್ಲಿ ಆಡಲಿದ್ದಾರೆ. ಯಾವ ಸ್ಟೇಡಿಯಂನಲ್ಲಿ ಪಂದ್ಯ ಅನ್ನೋದು ಅತಿ ಶೀಘ್ರದಲ್ಲೇ ತೀರ್ಮಾನ ಮಾಡಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ್ರು ಇವತ್ತು ಕೆಎಸ್ಸಿಎ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಂಗಣ ಮೈಸೂರಿನಲ್ಲೂ ಕೂಡ ನಿರ್ಮಾಣವಾಗ್ತಾ ಇದೆ. ಈ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಕ್ಲಬ್ನಲ್ಲಿ ಸಾಕಷ್ಟು ಗೊಂದಲಗಳಾಗಿತ್ತು. ಎಲ್ಲಾ ಗೊಂದಲಗಳಿಗೆ ತಮ್ಮ ತಂಡ ಬಗೆಹರಿಸುವ ಪ್ರಯತ್ನವನ್ನ ಮಾಡುತ್ತೆ, ಹಾಗೆ ಉತ್ತಮ ಕ್ರಿಕೆಟ್ಗೆ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಹಳ ಪ್ರಮುಖವಾಗಿ RCB ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ಬಾರಿ IPLನ ಪ್ರಾರಂಭಿಕ ಪಂದ್ಯ ಬೆಂಗಳೂರಿನಲ್ಲೇ ನಡೆಸುವ ಬಗ್ಗೆ ಮಾತುಕತೆ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ವಿಜಯ್ ಹಜಾರೆ ಪಂದ್ಯದಲ್ಲಿ ದೆಹಲಿ ತಂಡವನ್ನ ಪ್ರತಿನಿಧಿಸ್ತಾ ಇರುವ ವಿರಾಟ್ ಕೊಹ್ಲಿ ಅವರು ಈ ಪಂದ್ಯದ ಸಲುವಾಗಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹೋಮ್ ಗ್ರೌಂಡ್ ನಲ್ಲೇನೆ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ತರ ಒಂದು ಗ್ರೀನ್ ಸಿಗ್ನಲ್ ತಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಾನೆ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲಾರ್ಗು ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರ್ಗೂ ಅಂದ್ರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಮತ್ತೆ ಮೆಂಬರ್ಸ್ಗೆ, KSCA ಮೆಂಬರ್ಸ್ಗೆ ಅವ್ರಿಗೆಲ್ಲ ಇದು ಒಂಥರ ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಂಗೆ ಹೇಳ್ತಾನೆ ಸರ್, ಇದು ಕೆಲಸ ಅಂತೂ ಕಡಿಮೆ ಆಗ್ತಾ ಇದೆ. ಇದರ ಜೊತೆಗೆ ವಿಜಯ್ ಹಜಾರೆ ಪಂದ್ಯದಲ್ಲಿ ದೆಹಲಿ ತಂಡವನ್ನ ಪ್ರತಿನಿಧಿಸ್ತಾ ಇರುವ ವಿರಾಟ್ ಕೊಹ್ಲಿ ಅವರು ಈ ಪಂದ್ಯದ ಸಲುವಾಗಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹೋಮ್ ಗ್ರೌಂಡ್ ನಲ್ಲೇನೆ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ತರ ಒಂದು ಗ್ರೀನ್ ಸಿಗ್ನಲ್ ತಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಾನೆ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲಾರ್ಗು ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರ್ಗೂ ಅಂದ್ರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಮತ್ತೆ ಮೆಂಬರ್ಸ್ಗೆ, KSCA ಮೆಂಬರ್ಸ್ಗೆ ಅವ್ರಿಗೆಲ್ಲ ಇದು ಒಂಥರ ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಂಗೆ ಹೇಳ್ತಾನೆ ಸರ್, ಇದು ಕೆಲಸ ಅಂತೂ ಕಡಿಮೆ